ನಮಸ್ಕಾರ ವೀಕ್ಷಕರೇ. ನೋಡಿ, ಈ ಸಿಎಂ ಬದಲಾವಣೆಯ ವಿಚಾರ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಇಷ್ಟು ದಿನ ಏನಾಯಿತು, ಮುಂದೆ ಏನಾಗಬಹುದು, ಈಗಿರುವಂತಹ ಯಕ್ಷ ಪ್ರಶ್ನೆ ಡಿ ಕೆ ಸಾಹೇಬ್ರು ಏನು ಮಾಡ್ತಾರೆ? ಯಾಕಂದರೆ ಶತಾಯಗತಾಯ ಕುರ್ಚಿ ಮೇಲೆ ಕೂತ್ಕೊಳ್ಳೇಬೇಕು, ಸಿಎಂ ಕುರ್ಚಿ ನಂಗೆ ಬೇಕೇ ಬೇಕು ಮುಂದಿನ 2 ವರ್ಷಗಳ ಕಾಲ ಅಂತ ಹೇಳಿ ಶತಾಯಗತಾಯ ಪ್ರಯತ್ನ ಪಟ್ಟರು ಡಿ ಕೆ ಶಿವಕುಮಾರ್ ಅವರು. ಪಂಚರಾಜ್ಯಗಳ ಚುನಾವಣೆ ಆಗ್ತಾ ಇದ್ದಂತೆ ಡೆಲ್ಲಿಗೆ ಓಡೋಡಿ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು, ಅದರ ಜೊತೆಗೆ ಅವರ ಸಹೋದರ ಡಿ ಕೆ ಸುರೇಶ್ ಅವರು. ಅಲ್ಲಿ ಹೋಗಿ 3 ದಿನ ಠಿಕಾಣಿ ಹೂಡಿ ಬೇರೆ ಬೇರೆ ರೀತಿಯಲ್ಲಿ ಸ್ಟ್ರಾಟರ್ಜಿಗಳನ್ನು ಪ್ಲೇ ಮಾಡಿ ರಾಜ್ಯಕ್ಕೆ ಬರ್ತಾರೆ. ಅವ್ರು ಬಂದಂತಹ ಟೈಮಲ್ಲಿ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಪ್ರತಿಯೊಬ್ಬರು ಕೂಡ ಅಂದ್ಕೊಂಡಿದ್ದು ಏನೋ ಒಂದು ಶುಭ ವಿಚಾರವನ್ನು ತಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಳ್ಳೆಯದಾಗುತ್ತೆ ಅಂದರೆ, ಒಳ್ಳೆಯದಾಗುತ್ತೆ ಮೀನ್ಸ್ ಅವರು ಮುಖ್ಯಮಂತ್ರಿ ಆಗೋಗ್ಬಿಡ್ತಾರೆ, ಅವರ ಹುಟ್ಟುಹಬ್ಬ ಇದೆ 15ನೇ ತಾರೀಕು. ಸೊ ಅಷ್ಟರ ಒಳಗಡೆ ಹೈಕಮಾಂಡು ದೊಡ್ಡ ಮಟ್ಟದಲ್ಲಿ ಗಿಫ್ಟ್ ಕೊಡುತ್ತೆ. ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದ ಗಿಫ್ಟ್ ಕೊಟ್ಬಿಡ್ತಾರೆ, ಕುರ್ಚಿನೇ ಕೊಟ್ಬಿಡ್ತಾರೆ ಅನ್ನುವ ವಿಚಾರಗಳು ಕೂಡ ಹರಿದಾಡ್ತಾ ಇತ್ತು. ಇಷ್ಟೆಲ್ಲ ಆದಮೇಲೆ ನೋಡಿ, AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಎಂಟ್ರಿ ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ಅವೆಲ್ಲವನ್ನ ಕೂಡ ಉಲ್ಟಾ ಮಾಡುತ್ತೆ. ನಾನಾ ರೀತಿಯಲ್ಲಿ ಮೇ ಕ್ರಾಂತಿ ಮೇ 4ರ ನಂತರ, ಪಂಚರಾಜ್ಯಗಳ ಚುನಾವಣೆಯ ನಂತರ ದೊಡ್ಡ ದೊಡ್ಡ ರೀತಿಯಲ್ಲಿ ಬೆಳವಣಿಗೆ ಆಗಿಬಿಡುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ, ಅಲ್ಲೋಲ ಕಲ್ಲವೇ ಆಗೋಗ್ಬಿಡುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಇದ್ದವರೆಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯ ನಂತರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನೆನ್ನೆ ಡಿ ಕೆ ಅವರು ಕೂಡ ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ನಂತರ, ಅಂದರೆ ಸದ್ಯಕ್ಕೆ ಆ ವಿಚಾರ ಚರ್ಚೆ ಆಗಿಲ್ಲ, ಅದೇನಿದ್ರೂ ಕೂಡ ಡಿಸೈಡ್ ಮಾಡೋದು ಹೈಕಮಾಂಡು, ಸೋನಿಯಾ ಗಾಂಧಿಯವರು. ಸೊ CM ಕುರ್ಚಿ ಖಾಲಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಅದರ ಜೊತೆಗೆ ನಾನೂ ಕೂಡ ಕುರ್ಚಿ ರೇಸಲ್ಲಿ ಇದ್ದೀನಿ ಅನ್ನೋದನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟಪಡಿಸ್ತಾರೆ. ಸೊ ಇದೆಲ್ಲ ಆದಮೇಲೆ ಡಿ ಕೆ ಅವರು ಕೂಡ ಮಾರ್ಮಿಕವಾಗೇ ಉತ್ತರವನ್ನು ಕೊಡ್ತಾರೆ. ಅವರೇನು ಖುಷಿಯಿಂದ ಅದನ್ನು ಸ್ವೀಕಾರ ಮಾಡಿಲ್ಲ, ಅದು ಗೊತ್ತಿರೋ ವಿಚಾರನೇ. ಹೆಂಗ್ರಿ ಖುಷಿಯಿಂದ ಸ್ವೀಕಾರ ಮಾಡೋಕ್ಕಾಗತ್ತೆ? ಇಷ್ಟೆಲ್ಲ ಫೈಟ್ ಮಾಡಿ, ಪಕ್ಷಕ್ಕೋಸ್ಕರ ಇಷ್ಟೆಲ್ಲ ಮಾಡಿ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತ್ಕೋತಾರಾ? ಅದನ್ನು ಇನ್ನೊಂದು ಭಾಗದಲ್ಲಿ ತಿಳಿಸ್ಕೊಡ್ತೀವಿ. ವಾಟ್ ನೆಕ್ಸ್ಟ್, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಏನು ಮಾಡಬಹುದು ಅನ್ನೋದನ್ನು ನೋಡಿ. ಈಗ ಹೆಂಗೆ ಅಂತ ಹೇಳಿದ್ರೆ, ಹೈಕಮಾಂಡ್ ಏನು ಹೇಳುತ್ತೋ ಆ ನಿರ್ಧಾರಕ್ಕೆ ಬದ್ಧ. ಅದು ಸಹಜವಾಗಿ ಹೇಳಲೇಬೇಕು ಮಾಧ್ಯಮ ಪ್ರತಿನಿಧಿಗಳ ಮುಂದೆ, ರಾಜ್ಯದ ಜನರಿಗೆ. ಇಲ್ಲ, ನಾನು ಸ್ವೀಕಾರ ಮಾಡಲ್ಲ, ಇದು ತಪ್ಪು, ಅದು ಹೆಂಗೆ ಕೊಡಲ್ಲ, ನಾನು ನೋಡೇ ಬಿಡ್ತೀನ ಅಂತ ಹೇಳಿ ಯಾರೂ ಕೂಡ ಉತ್ತರವನ್ನು ಕೊಡಲ್ಲ. ನೋಡಿ, ಈ CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖರ್ಗೆ ಅವರು ಏನು ಹೇಳ್ತಾರೋ ಹಾಗೆ ಪಕ್ಷ ನಡೆಯುತ್ತೆ. ನೋಡಿ, ಏನಪ್ಪ ಅಂತ ಹೇಳಿದ್ರೆ, ಈ 3 ದಿನ ಡೆಲ್ಲಿ ಪ್ರವಾಸ ಮಾಡಿದಂತಹ ಟೈಮಲ್ಲೂ ಕೂಡ ಅಣ್ಣನ ಜೊತೆಗೆ ಸದಾ ಇರ್ತಾರೆ ಡಿ ಕೆ ಸುರೇಶ್ ಅವರು. ಅಣ್ಣನ ಬೆನ್ನೆಲುಬಾಗಿರ್ತಾರೆ. ಅವರ ನೋವು ಕಷ್ಟ ಸುಖ ಎಲ್ಲದರಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಒಬ್ಬ ಹೆಂಗೆ ಅಂತ ಹೇಳಿದ್ರೆ, ಅಣ್ಣ ತಮ್ಮ ಹೀಗಿರಬೇಕು ಅನ್ನುವ ಸಂದೇಶ ಕೂಡ ಸಾರ್ತಾ ಇದ್ದಾರೆ. ಅದು ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಖುಷಿನೇ. ಈಗಿನ ಯುಗದಲ್ಲಿ ದಾಯಾದಿಗಳಾಗ್ತಾರೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬಟ್ ಇವರಿಬ್ಬರು ಮಾದರಿಯಾಗಿದ್ದಾರೆ. ಬಹಳ ಖುಷಿಯಾಗುತ್ತೆ, ಒಬ್ರಿಗೊಬ್ರು ಭಾಳ ಸಪೋರ್ಟ್ ಮಾಡ್ತಾರೆ. ಅದರಲ್ಲೂ ತನ್ನಣ್ಣ CM ಆಗಬೇಕು ಅಂತ ಹೇಳಿ ಡಿ ಕೆ ಸುರೇಶ್ ಅವರು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ, ಒಂದು ಕಡೆ ಹೇಳಿದ್ದಾರೆ ಡಿ ಕೆ ಸುರೇಶ್ ಅವರು ಏನಪ್ಪ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, AICC ಅಧ್ಯಕ್ಷರು. ಅವರು ಏನು ಹೇಳ್ತಾರೋ ಅದರಂತೆ ಪಕ್ಷ ನಡೆದುಕೊಳ್ಳುತ್ತೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ಪಕ್ಷನೇ ತೀರ್ಮಾನ ತೆಗೆದುಕೊಳ್ಳುತ್ತೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ, ಮಾಜಿ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಅದರ ಜೊತೆಗೆ, ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಸದ್ಯಕ್ಕೆ CM ಬದಲಾವಣೆ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ಬಾಯಿ ಮುಚ್ಕೊಂಡಿರಬೇಕು, ಕಂಡಲ್ಲಿ ಹೇಳ್ಕೊಂಡು ತಿರ್ಗಂಗಿಲ್ಲ, ಡೆಲ್ಲಿಗೆ ಬರಂಗಿಲ್ಲ ಅನ್ನುವ ಸೂಚನೆ. ಮತ್ತೊಂದು ಕಡೆ ಮಾಧ್ಯಮದವರು ಕೇಳ್ತಾರೆ ಡಿ ಕೆ ಸುರೇಶ್ ಅವರನ್ನು, ಸರ್ ಮೊನ್ನೆ ಡೆಲ್ಲಿಗೆ ಹೋಗ್ಬಿಟ್ಟಿದ್ರಲ್ಲ,
ಒಂದು 2 ದಿನ ಅಲ್ಲೇ ಇದ್ರಲ್ಲ, ಏನಾಯಿತು ಒಂದಿದಕ್ಕೆ? ನಾನು 15 ವರ್ಷದಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬೇರೆ ಬೇರೆ ಕೆಲಸಗಳಿರುತ್ತೆ. ಸೊ ಹಾಗಾಗಿ ಇದೇನು ಹೊಸದಾಗಿ ನಾನೇನು ಡೆಲ್ಲಿಗೆ ಹೋಗ್ತಾ ಇಲ್ವಲ್ಲ ಅನ್ನೋ ಉತ್ತರನ ಕೂಡ ಕೊಡ್ತಾರೆ. ನನ್ನ ಭೇಟಿ ಏನು ಹೊಸದಲ್ಲ ಅಥವಾ ಏನು ಅಪರೂಪ ಏನಲ್ಲ, ನಾನು ಅವಾಗವಾಗ ಹೋಗ್ತಾನೆ ಇರ್ತೀನಿ ಅಂತ ಹೇಳಿ. ಇನ್ನು ಸಿಲಿಂಡ್ರ್ ವಿಚಾರ ಕೇಳಿದಾಗಲೂ ಕೂಡ ಅದನ್ನು ಕೇಂದ್ರಕ್ಕೆ ಹೋಗಿ ಕೇಳ್ಕೊಳ್ಳಿ, ಜಾಸ್ತಿ ಮಾಡಿರೋ ವಿಚಾರ ನನ್ನನ್ನು ಕೇಳಬೇಡಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳ್ತಾರೆ. ಅಂದರೆ ಹೇಗಾಗಿದೆ ಅಂತ ಹೇಳಿದ್ರೆ, ಅಣ್ಣ ತಮ್ಮ ಇಬ್ಬರಿಗೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೂಡ ಕೊಡಂಗಿಲ್ಲ, ಬಟ್ ಮನಸ್ಸಲ್ಲೂ ಕೂಡ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಈಗ ಏನು ಮಾಡ್ತಾರೆ ಡಿ ಕೆ ಸಾಹೇಬರು, ಡಿ ಕೆ ಸುರೇಶ್ ಅವರು? ಬೇರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಹಾಗಾದರೆ ಸುಮ್ಮನೆ ಇದ್ಬಿಡ್ತಾರಾ? ಏನು ಮಾಡಬಹುದು? ಮುಂದೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬಹುದು? ಅಂದರೆ ಅವರದ್ದೇ ಆದಂತಹ ಏನು ಸ್ಟ್ರಾಟರ್ಜಿ ಮಾಡ್ಬೋದು? ಸುಮ್ಮನಿದ್ದು ಬಿಡ್ತಾರಾ ಹಾಗಾದರೆ? ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ, ಹೈಕಮಾಂಡ್ ಮುಂದೆ ಅಷ್ಟೊಂದು ಆ ವಿಚಾರ ಪ್ರಸ್ತಾಪ ಆಗಿಲ್ಲ, ನೋಡೋಣ ಅಂತ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ಕೂಡಲೇ ಸುಮ್ಮನಿದ್ದು ಬಿಡ್ತಾರಾ ಡಿ ಕೆ ಶಿವಕುಮಾರ್ ಅವರು? ನೋಡೋಣ ಏನಾಗಬಹುದು. ಇದೆಲ್ಲ ಮೇಲ್ನೋಟದ ಹೇಳಿಕೆ ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಡಿ ಕೆ ಸುರೇಶ್ ಅವರು ಹೇಳಿಕೆ ಕೊಟ್ಟಿರೋದಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರೋದಿರ್ಬೋದು, ಖರ್ಗೆ ಹೇಳದಂತೆ ಆಗುತ್ತೆ, ಪಕ್ಷ ನಡೆಯುತ್ತೆ ಅಂತ ಹೇಳಿ. ಸೊ ನೋಡೋಣ ಏನಾಗುತ್ತೆ ಅನ್ನೋದನ್ನು ಕೆಲವೇ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಧನ್ಯವಾದ.